ಇಡೀ ಜಗತ್ತನ್ನೇ ಸಾಕಿ ಸಲಹುತ್ತಿರುವ ಆ ಭಗವಂತನ ಹತ್ರ, ಅಪ್ಪ ತಂದೆ, ನಮ್ಮ ನಾಲಿಗೆ ರುಚಿಯನ್ನ, ನಮ್ಮ ಹೊಟ್ಟೆ ಬಾಕತನವನ್ನು ಸ್ವಲ್ಪ ಹೊತ್ತು ಬಿಡ್ತೀವಿ, ಇದು ನಾನು ನಿನಗೆ ಸಲ್ಲಿಸುತ್ತಿರುವ ಭಕ್ತಿಯ ಒಂದು ರೂಪ ಅಂತ ಹೇಳಿ ಕಣ್ಣ ಮುಂದೆ ಪಂಚಭಕ್ಷ ಪರಮಾನ್ನ ಇದ್ರೂ ಸಹ ಆ ಕಡೆ ಗಮನ ಕೊಡದೆ ಮನೋನಿಗ್ರಹ ಮಾಡಿ ಉಪವಾಸ ವ್ರತ ಮಾಡದೆ ಅವನ ಸೇವೆ. ಓ, ಅದು ಹಾಗ ತಾತ. ನಾನೇ ಅನ್ಕೊಂಡಿದ್ದೆ ಗೊತ್ತಾ, ಈಗ ಸ್ಕಂದ ಅಪ್ಪಂಗೆ ನಂಗೆ ಏನಾದರೂ ಬೇಕು ಅಂತ ಕೇಳಿದಾಗ ಅಪ್ಪ ಕೊಡ್ತಿರ್ಲಿಲ್ಲ. ಅವಾಗ ಅವನು ಊಟ ಬಿಟ್ಟು ಹಠ ಮಾಡಿದಾಗ ಅಪ್ಪ ಕೊಡಿಸ್ಬಿಡ್ತಿದ್ರು. ನಾನು ಹಾಗೆ ದೇವ್ರಿಗೆ ಉಪವಾಸ ಅಂತ ಮಾಡಿದ್ರೆ ಕೇಳಿದೆಲ್ಲ ಕೊಡ್ತಾನೆ ಅನ್ಕೊಂಡಿದ್ದೆ. ಹಾ, ಹಾಗೂ ಅನ್ಕೋಬಹುದು. ಆ ಭಗವಂತನೇ ಬಂದು ಉಪವಾಸ ಮಾಡಿಪ್ಪ ಅಂತ ಏನು ಹೇಳಿಲ್ಲ. ನಾವು ನಮ್ಮ ಭಕ್ತಿಯನ್ನು ತೋರಿಸೋದಕ್ಕೆ ಹಲವು ಮಾರ್ಗಗಳ ಜೊತೆ ಇದು ಒಂದು. ಯಾರು ಹೇಗೆ ಅನ್ಕೋತಾರೋ ಹಾಗೆ ಕಣಮ್ಮ. ಅದಕ್ಕೆ ಹೇಳೋದು ಮನಸ್ಸಿನಂತೆ ಮಹಾದೇವ. ಬರೀ ಕತೆನೇ ಹೇಳ್ತೀರಾ? ನನಗ್ ಕತೆ ಬೇಡ, ಊಟ ಬೇಕು. ಹಸಿವು ತಡ್ಕೊಳಕ್ ಆಗ್ತಿಲ್ಲ. ಅಮ್ಮ, ನನಗ್ ಹಸಿವು ಆಗ್ತಿದೆ, ಊಟ ಬೇಕು. ಅಮ್ಮ, ಯಾಕೋ ಹೀಗೆ ಕೂಕೋತಾ ಇದ್ಯಾ? ನೀನ್ ಒಂದಿನ ತಿನ್ಲಿಲ್ಲ ಅಂದ್ರೆ ಇನ್ ಪ್ರಳಯ ಆಗ್ಬಿಡತ್ತಾ? ಇವತ್ತು ಜಾಗರಣೆ ಮುಗಿಯೋವರೆಗೂ ಏನೂ ಸಿಗಲ್ಲ ಅಲ್ವೋ? ತಾತನೇ ಉಪವಾಸ ಇದ್ದಾರೆ, ನಿಂದೇನೋ? ಏನು, ಅಪ್ಪನೂ ಉಪವಾಸ ಮಾಡ್ತಿದ್ದಾರ? ಅಪ್ಪ, ನಿನ್ನ ಆರೋಗ್ಯದ ಗತಿ ಏನಾಗ್ಬೇಡ. ನೀನ್ ಯಾಕಪ್ಪ ಉಪವಾಸ ಮಾಡ್ತಾ ಇದೀಯಾ? ನಡೆಯ ಶಿವು, ಗಿರಿಜಾ ಉಪವಾಸ ವ್ರತ ಮಾಡ್ತಿದ್ದಾಳೆ. ಅದು ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ. ಅದಕ್ಕೆ ನಾನು ಕೈ ಜೋಡಿಸಿದ್ದೀನಿ. ಅಮ್ಮ ಗಿರಿಜಾ, ಮಕ್ಕಳು ಉಪವಾಸ ಇರೋದು ಬೇಡ. ಮೊದಲು ಅವ್ರು ಊಟ ಹಾಕ್ಬಿಡು. ಜಾಗರಣೆ ಮುಗಿದ ಮೇಲೆ ನಾವೆಲ್ಲ ಊಟ ಮಾಡೋಣ. ಬೇಡ ಮಾವ, ನೀವು ಮಾತ್ರ ತಗೋಬೇಕಲ್ವಾ? ನೀವು ಊಟ ಮಾಡಿ. ರೇ, ಅಪ್ಪ ಒಬ್ಬರೇ ಯಾಕೆ, ಮಕ್ಕಳಿಗೂ ಕೊಟ್ಬಿಡು. ಬೇಯಿಸಿದ ತಾನೇ ತಿನ್ನಬಾರ್ದು. ಹಾಲು, ಹಣ್ಣು, ಅವಲಕ್ಕಿ ಏನೋ ಒಂದಿರುತ್ತಲ್ಲ, ಅದರಲ್ಲೇ ಏನಾದ್ರೂ ಮಾಡ್ಕೊಡು. ನಾವಿಬ್ರು ಉಪವಾಸ ಮಾಡ್ತಿದ್ವಿ ತಾನೆ. ನೀವು ಹಸಿವು ತಡೆಯಲ್ಲ. ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನಾನು ಉಪವಾಸ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದೀರಾ. ನೀವೇನಾದರೂ ತಿನ್ನೋರಂತೆ ತಂದ್ಕೊಡ್ತೀನಿ ರೀ. ಬೇಡಗಿರಿ, ಇವಾಗ ತಿಂದರೆ ಹೊತ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ಅಂದರೆ ಇವಾಗ ಚೆನ್ನಾಗಿ ತಿಂದ್ಬಿಟ್ರೆ ನಿದ್ರಾದೇವಿ ನಿದ್ರಾ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತಲ್ವಾ, ಅದನ್ನು ಹೇಳಿದೆ ಅಷ್ಟೇ. ಲೇ ದಡ್ಡ, ನಿದ್ರಾದೇವಿ ನಿದ್ರಾಲೋಕಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನೀನು ಆರಾಮಾಗಿ ಜಾಗರಣೆ ಮಾಡಬಹುದು ಅಂತನಾ ಅರ್ಥ? ಹೌದು, ಕರೆಕ್ಟ್. ಗಿರಿ, ಟೈಮ್ ಆಯ್ತಲ್ಲ, ಪೂಜೆ ಶುರು ಮಾಡ್ಕೊ. ಅದಕ್ಕೂ ಮುಂಚೆ ಅಪ್ಪನಿಗೆ ಮಕ್ಕಳಿಗೆ ಫಲಹಾರ ಕೊಟ್ಬಿಡು. ಸರಿ. षडक्षरं इदं स्तोत्रं यः पठेत् शिवसन्निधौ शिवलोकमवाप्नोति शिवेन सह. ಭಗವಂತ, ರಾತ್ರಿ ಆಗ್ತಾ ಬಂತು, ಇನ್ನೂ ಯಾಕೆ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ? ಬಾಪ್ಪ ಬಾ, ನನ್ನ ಪ್ರಾಣ ನಿನ್ನ ಪಾದಕ್ಕೆ ತಾಕಿದ್ರೂ ಸಾಕು. ಆ ಸ್ಪರ್ಶದಲ್ಲೇ ನನಗೆ ಮುಕ್ತಿ ಸಿಗುತ್ತೆ. ಬಾತಾದೆ, ಇನ್ನು ಕಾಯಿಸ್ಬೇಡ. ಎಲ್ಲವನ್ನು ಬಿಟ್ಟು ಸಿದ್ಧವಾಗಿ ನಿಂತಿದ್ದೀನಿ. ಭಗವಂತ, ನಾನು ನನ್ನ ಗಂಡನ ಉಳಿಸ್ಕೊಳ್ಳೇಬೇಕು ಅಂತ ಬಣ ತೊಟ್ಟಿದ್ದೀನಿ. ಸತ್ಯವಾನನ ಉಳಿಸ್ಕೊಳ್ಳೋದಕ್ಕೆ ಸಾವಿತ್ರಿ ಹೇಗೆಲ್ಲ ಕಷ್ಟಪಟ್ಲೋ ಅಷ್ಟು ಕಷ್ಟ ನಾನು ಈ ಕಾಲದಲ್ಲಿ ಪಡೋಕ್ಕಾಗಲಿಲ್ಲ ಅಂದರೂ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತಿದ್ದೀನಿ. ನನ್ನ ಮಾಂಗಲ್ಯನ ಉಳಿಸು ತಂದೆ. ರೀ, ಮಾವ ಮಕ್ಕಳನ್ನ ಕರ್ಕೊಂಬನ್ನಿ, ಮಹಾಮಂಗಳಾರತಿ ಮಾಡೋಣ. ಭಗವಂತ, ಮಹಾಮಂಗಳಾರತಿ ಆಗಲಿ ಅಂತಾನೆ ಕಾಯ್ತಾ ಇದ್ಯಾ? ಆದ ತಕ್ಷಣ ಕರ್ಕೊಂಡು ಹೋಗ್ತೀಯಲ್ಲ? ಏನಂದ್ರೆ? ಏನಿಲ್ಲ, ನೀನೇನು ಹೇಳ್ದಲ್ಲ? ಮಾವ ಮಕ್ಕಳನ್ನ ಕರೀರಿ, ಮಹಾಮಂಗಳಾರತಿ ಮಾಡೋಣ ಅಂತ ಹೇಳ್ದೆ. ಭಗವಂತ, ನನ್ನ ಇಡೀ ಕುಟುಂಬ ನನ್ನ ಜೊತೆ ಇರುವಾಗಲೇ ಪ್ರಾಣ ಬಿಡ್ತಾ ಇದ್ದೀನಿ. ಈ ಭಾಗ್ಯ ಯಾರಿಗೆ ಸಿಗುತ್ತೆ? ನನಗೆ ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು.
ಕೋಟಿ ಕೋಟಿ ನಮಸ್ಕಾರಗಳು. ರೀ ನನ್ನ ಎದೆ ಹುಡ್ಕೋತಾ ಇದೆ ಭಗವಂತ. ಇವ್ರು ನೋಡಿದ್ರೆ ಒಂಥರ ಮಾತಾಡ್ತಿದ್ದಾರೆ. ಇವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ನಿನ್ನ ಅಯ್ಯೋ ಅಯ್ಯೋ ರೇ ರೇ ಬನ್ರಿ ಇಲ್ಲಿ ಬೇಗ. ಮಹಾಶಿವರಾತ್ರಿ ದಿನ ನನಗೆ ದರ್ಶನ ಕೊಟ್ಬಿಟ್ಟ್ಯಾ? ಅಯ್ಯೋ ರೇ ರೇ ಭಗವಂತ ಒಂದೇ ಒಂದು ಕ್ಷಣ ಇರು, ಹೀಗೆ ಇರು. ನನ್ನ ಮನೆಯವ್ರನ್ನೆಲ್ಲ ಕರೆದು ಬಿಡ್ತೀನಿ. ಅವರೆಲ್ಲ ನಿನ್ನನ್ನು ನೋಡ್ಲಿ. ನಮ್ಮೆಲ್ಲರ ಜೀವನನು ಪಾವನ ಆಗ್ಬಿಡುತ್ತೆ. ಭಗವಂತ ರೇ ಮಾವ ಸ್ಕಂದ ಪ್ರಾಣಿ ಎಲ್ರು ಬನ್ನಿ. ಭಗವಂತ ಬಂದಿದ್ದಾನೆ ರೀ. ರೇ 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 ಗಿರ್ಜಾ ಗಿರ್ಜಾ ಯಾಕಮ್ಮ ಕೂತ್ಕೊಂಡೆ? ಏನಾಯ್ತು? ಮಾವ ಸಾಕ್ಷಾತ್ ಭಗವಂತನೇ ನಮ್ಮ ಮನೆಗೆ ಭಗವಂತ ಭಗವಂತ ಭಗವಂತ. ಅಮ್ಮ ಅಲ್ಲಿರೋದು ಭಗವಂತನೇ, ಯಾಕೆ ಹಿಂಗೆ ಆಡ್ತಿದ್ಯಾ? ಪ್ರಣಿ ಸಾಕ್ಷಾತ್ ಭಗವಂತನ ನಾನು ನೋಡ್ದೆ. ಇಲ್ಲೇ ದೇವ್ರ ಮನೆಯಲ್ಲಿ ಇಷ್ಟೊತ್ತು ಕೂತಿದ್ದ, ನಾನು ನೋಡ್ದೆ. ಗಿರಿ, ನೀನು ನಿಜವಾಗ್ಲೂ ಭಗವಂತನ ನೋಡಿದ್ಯಾ? ಅಯ್ಯೋ ರೀ, ನಿಮ್ಮ ಹಣೆ ನನ್ನ ಮೇಲೆ ಹಣೆ, ಮಕ್ಳ ಮೇಲೆ ಹಣೆ, ಮಾವನ ಮೇಲೆ ಹಣೆ. ನಾನು ಯಾಕ್ರಿ ಸುಳ್ಳು ಹೇಳಿ? ತಲೆಯಲ್ಲಿ ಚಂದ್ರ, ಕತ್ತಲ್ ಹಾವು, ರುದ್ರಾಕ್ಷಿ, ಕೈಯಲ್ಲಿ ತ್ರಿಶೂಲ, ಚರ್ಮ. ಅಯ್ಯೋ ಹೌದು ರೀ, ಇದೆಲ್ಲ ಹಾಕೊಂಡು ಇಲ್ಲೇ ಇಲ್ಲೇ ಕೂತಿದ್ದ ನಾನು ನೋಡ್ದೆ. ಎಲ್ಲಮ್ಮ ಮತ್ತೆ ದೇವ್ರು ಕಾಣಿಸ್ತಾನೆ ಇಲ್ಲ. ನಂಗೇನಾದ್ರೂ ದೇವ್ರು ಕಾಣಿಸಿದ್ರೆ ಸ್ಕೂಲಲ್ಲೆಲ್ಲ ಹೇಳ್ಕೊತಿದ್ದೆ. ಅಕ್ಕ ತಾತ ಬನ್ನಿ ಹುಡ್ಕೋಣ. ಹಾಗೆಲ್ಲ ಭಗವಂತ ಬರಲ್ಲ ಸ್ಕಂದ. ಅಮ್ಮ ನಿನಗೆ ಭಕ್ತಿ ಜಾಸ್ತಿ ಅಲ್ವಾ, ಅದಕ್ಕೆ ನಿನ್ನ ಮನಸ್ಫೂರ್ತಿ ಭಗವಂತನೇ ತುಂಬಿಕೊಂಡಿದ್ದಾನೆ. ಅದಕ್ಕೆ ಅವನು ಇಲ್ಲಿ ಕಾಣಿಸಿರೋ ಥರ ಆಗಿದೆ. ಇದು ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಆಗತ್ತೆ ಅಂತ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ. ಅದೇ ಒಂದು ಹಿಂದಿ ಫಿಲಮಲ್ಲಿ ತೋರಿಸ್ತಾರಲ್ಲ ಹಾಗೆ. ಇಲ್ಲ ಪ್ರಣಿ, ನಾನು ನಿಜವಾಗ್ಲೂ ನೋಡ್ದೆ ಕಣೆ. ಇರುಗಿರಿ, ಸಮಾಧಾನ ಮಾಡ್ಕೊ. ಅಪ್ಪ, ಭಗವಂತ ನಿನಗೆ ಕಾಣಿಸ್ತಾ ಇದ್ದಾನ? ಭಗವಂತನ ಸ್ವರೂಪವಾದ ಶಿವಲಿಂಗ ಕಾಣಿಸ್ತಾ ಇದೆಯಪ್ಪ. ಸ್ಕಂದ, ನಿನಗೆ? ಅಪ್ಪ ನನಗೆ ದೇವ್ರಿಗಿಟ್ಟಿರೋ ನೈವೇದ್ಯ ಹಣ್ಣು ಕಾಣಿಸ್ತಿದೆ ಅಷ್ಟೇ. ಅಮ್ಮ ಪ್ರಾಣಿ, ನಿನಗೆ? ಇಲ್ಲ ಅಪ್ಪ, ಅಮ್ಮಂಗೆ ಹ್ಯಾಲುಸಿನೇಷನ್ ಆಗಿರ್ಬೇಕು ಅಷ್ಟೇ. ಅಯ್ಯೋ, ನೀವೆಲ್ಲ ನನ್ನ ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ. ನಾನು ನಿಜವಾಗ್ಲೂ ಭಗವಂತನ ನೋಡ್ದೆ 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 ಅಷ್ಟೇ. ಇದುವರೆಗೂ ಶಿವು ಭಗವಂತ ಭಗವಂತ ಅಂತ ಒಬ್ಬನೇ ಗುಣಗ್ತಾ ಇದ್ದ. ಆ ಗಾಳಿ ನಿನಗೂ ಬೀಸ್ತೇನಮ್ಮ. ನೋಡಮ್ಮ, ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ, ಪೂಜೆ ಮಾಡಮ್ಮ. ಗಿರಿ,
ಭಗವಂತ ಭಗವಂತ ಬಂದ್ಯೋ ಭಗವಂತ. ಲೇ, ಇಷ್ಟೊತ್ತವರೆಗೂ ಗಿರಿಜಿಂದ ಆಯ್ತು, ಈಗ ನೀನು ಪ್ರಾರಂಭ ಮಾಡಿದ್ಯಾ? ಲೇ, ಭಕ್ತಿಯಿಂದ ಕೈ ಮುಗಿಯೋ. ನಮ್ಮೆಲ್ಲರ ಜೊತೆ 100 ಕಾಲ ಚೆನ್ನಾಗಿರೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಡ್ರಿ. ಭಗವಂತ, ನನ್ನ ಪ್ರಾಣ ಪಕ್ಷಿನ ನಿನ್ನ ಎದೆಯಲ್ಲಿಟ್ಕೊಡೋದಕ್ಕೆ ನೀನೇ ಬಂದ್ಯಾ, ನೀನೇ ಬಂದ್ಯಾ. ಇದು ನನ್ನ ಕೊನೆ ಆಸೆ ಆಗಿತ್ತು. ಶಿವರಾತ್ರಿ ಮುಗಿತಾ ಬರ್ತಿದೆ, ಜಾಗರಣೆಯಲ್ಲಿ ಎಲ್ಲರೂ ಎದ್ದಿರ್ತಾರೆ, ಆದರೆ ನಾನು ಚಿರನಿದ್ರೆಗೆ ಜಾರ್ತೀನಿ, ಅದು ನಿನ್ನ ಮಡ್ಲಲ್ಲಿ. ಬಾ, ನನ್ನ ಕರ್ಕೊ. ನನಗೆ ಈ ಪ್ರಾಪಂಚಿಕ ಭಾವಬಂಧನಗಳಿಂದ ಮುಕ್ತಿ ಕೊಟ್ಟು ನಿನ್ನ ಶೂನ್ಯದಲ್ಲಿ ಬಂಧಿಯಾಗಿಟ್ಕೊಟ್ಕೊ. ಬಾ ನನ್ನ ತಂದೆ. ನನ್ನ ಗಂಡ ಉಳಿಬೇಕು, ಅವ್ರಿಗೆ ಏನೂ ಆಗಬಾರ್ದು. ನನ್ನ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರ್ಬೇಕು. ಅದನ್ನು ಮಾತ್ರ ಕಿತ್ಕೋಬೇಡ ಭಗವಂತ. ಅಮ್ಮ, ಗಿರಿ ಏನಾಯ್ತು? ಗಿರಿ ಏನಾಯ್ತು? ಹೆದರ್ಕೋಬೇಡಿ, ಬೆಳಗಿನಿಂದ ಉಪವಾಸ ವ್ರತ ಮಾಡ್ತಿದ್ದಾಳಲ್ಲ, ಅದಕ್ಕೆ ತಲೆ ಸುದ್ದು ಬಿದ್ದಿದ್ದಾಳೆ. ಕರ್ಕೊಳಮ್ಮ. ಭಗವಂತ, ನನ್ನೆಲ್ಲ ಕರ್ತವ್ಯಗಳನ್ನು ಮುಗಿಸಿದ್ದೀನಿ. ಈ ಜ್ಯೋತಿ ಆರೋದಕ್ಕೂ ಮುಂಚೆ ನನ್ನ ಪ್ರಾಣ ಜ್ಯೋತಿನ ನೀನೇ ಬಂದು ಆರಿಸ್ಬಿಡು. ಯಾಕೆ ನಗ್ತಾ ಇದೆಯಾ ಭಗವಂತ? ನನ್ನ ಸಾವು ನಿನಗೆ ಖುಷಿ ಕೊಡ್ತಾ ಇದೆಯಾ? ಶಿವಪ್ರಸಾದ್, ನನಗೆ ಯಾರ ಹುಟ್ಟು ಯಾರ ಸಾವು ಖುಷಿಯ ವಿಚಾರ ಅಲ್ಲ, ಹಾಗೆ ದುಃಖದ ವಿಷಯವೂ ಅಲ್ಲ. ಮತ್ತೆ ಈ ನಗುಗೆ ಕಾರಣ ನೀನೇ. ಅಪಾರ್ಥಕ್ಕೆ ಇನ್ನೊಂದು ಹೆಸರು ಶಿವಪ್ರಸಾದ್ ಅಂತ ಇರಬಹುದೇನು? ಅಪಾರ್ಥನ? ನಾನು ಯಾರನ್ನು ಯಾವುದನ್ನು ಅಪಾರ್ಥ ಮಾಡ್ಕೊಂಡಿಲ್ಲ ಭಗವಂತ. ಹಾಗಿದ್ಮೇಲೆ ಈ ಸಾವಿನ ವಿಚಾರದಲ್ಲಿ ಅಪಾರವಾದ ಅರ್ಥವನ್ನು ಕಲ್ಪನೆ ಮಾಡಿಕೊಂಡು ಅಪಾರ್ಥ ಮಾಡ್ಕೊಂಡಿದ್ಯಾಕೆ? ಕಲ್ಪನೆನಾ? ಅಲ್ಲ, ನೀನೇ ಅಲ್ವಾ ಭಗವಂತ ಮಹಾಶಿವರಾತ್ರಿ ದಿನ ನಾನು ಸಾಯ್ತೀನಿ ಅಂತ ಹೇಳಿದ್ದು? ಇದರಲ್ಲಿ ಕಲ್ಪನೆ ಏನು ಬಂತು? ಜಗತ್ತಿಗಿರೋದು ಈ ಶಿವರಾತ್ರಿ ಒಂದೇನಾ? ಇನ್ಮುಂದೆ ಮಹಾಶಿವರಾತ್ರಿ ಬರೋದೇ ಇಲ್ವಾ? ಅಂದ್ರೆ ನಾನಿವತ್ತು ಸಾಯ್ತಾ ಇಲ್ವಾ? ಅಲ್ಲ ಭಗವಂತ, ಎಲ್ಲಾನು ಬಿಟ್ಟು ಸಾಯಕ್ಕೆ ನಿಂತಿದ್ದೆ. ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ನೋಡು, ನಾನೀಗ ನಿಂಗೆ ತುಂಬ ಹತ್ರ ಆಗ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಇಲ್ಲಿ ಉಳಿಸ್ಬೇಡ, ನನ್ನ ಕರ್ಕೊಂಡೋಗು. ನೋಡಿದ್ಯಾ ಶಿವಪ್ರಸಾದ್, ಎಲ್ಲವನ್ನು ಬಿಟ್ಟು ನನಗೆ ಹತ್ರ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಇದರ ಅರ್ಥ ಏನು ಅಂತ ಗೊತ್ತಾ? ಎಲ್ಲವನ್ನು ಬಿಟ್ಟವರು ನನಗೆ ಪರಮಾಪ್ತರು. ಹಾಗಂತ ಜೀವತ್ಯಾಗ ಮಾಡಬೇಕೆಂದಿಲ್ಲ. ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ
ಈ ಅರಿಷಡ್ವರ್ಗಗಳ ಬಂಧನದಿಂದ ಮುಕ್ತರಾದರೆ ಸಾಕು. ಅಂದರೆ ಭಗವಂತ ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಹೀಗೆಲ್ಲ ಮಾಡಿದ್ಯಾ? ಬೇಡ ಎಂದಾಗ ಬೇಡಿಕೆ ಇಟ್ಟವನೂ ನೀನು, ತಿಳಿಯದಿರು ಎಂದಾಗ ತೀರಾ ಕಾಡಿದವನೂ ನೀನು, ಹೇಳಬಾರದು ಎಂದಾಗ ಹಿಂದೆ ಬಿದ್ದವನು ನೀನು, ಸ್ನೇಹಿತನಾಗಿದ್ದರೆ ತಿಳಿಸಲೇಬೇಕು ಎಂಬ ಷರತ್ತನ್ನು ವಿಧಿಸಿ ತಿಳಿಸಿಕೊಂಡವನು ನೀನು. ಈಗ ಎಲ್ಲದಕ್ಕೂ ಕಾರಣ ನಾನೇ ಎಂದು ಹೇಳುತ್ತಿರುವೆಯ? ಒಪ್ಕೋತೀನಿ ಭಗವಂತ, ಒಪ್ಕೊಳ್ತೀನಿ. ಭವಿಷ್ಯ ಅನ್ನೋದು ಕೆಂಡ ಅಂತ ನೀನು ಹೇಳಿದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಈ ಕೆಟ್ಟ ಕುತೂಹಲ, ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋ ಕೆಟ್ಟ ಆಸಕ್ತಿಯಿಂದ ನನಗಿಷ್ಟೆಲ್ಲ ಕಾಡ್ಬಿಡ್ತು. ಇನ್ಯಾವತ್ತು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಆಸೆ ಪಡಲ್ಲ. ಇವತ್ತು ಎಲ್ಲ ಬಿಟ್ಬಿಡ್ತೀನಿ. ನನ್ನ ಜೀವನದಲ್ಲಿ ನನ್ನ ಪಾಪ ಪುಣ್ಯಕ್ಕೆ ನೀನೇನು ಫಲ ಕೊಡ್ತೀಯೋ ಅದನ್ನು ನಾನು ಸ್ವೀಕರಿಸ್ತೀನಿ. ಅದೇ ನನಗೆ ಮಹಾಪ್ರಸಾದ. ಶಿವಪ್ರಸಾದ್, ಭವಿಷ್ಯ ಎನ್ನುವುದು ಇಂದು ಬಾರದ ಕಾಲ್ಪನಿಕ ಜಗತ್ತು. ಅದು ಬರುವುದು ಭವಿಷ್ಯದಲ್ಲಿಯೇ ಹೊರತು ಇಂದಲ್ಲ. ಭೂತಕಾಲವನ್ನು ದಾಟಿ ಬಂದಿರುವ ನೀವು ಭವಿಷ್ಯದಲ್ಲಿ ಇರಲು ಸಾಧ್ಯವೇ ಇಲ್ಲ. ನೀವಿರುವುದು ವರ್ತಮಾನದಲ್ಲಿ. ಹಾಗಿರುವಾಗ ಕಾಣದೇ ಇರುವ ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ? ಶಿವಪ್ರಸಾದ್, ಕೈಗಳ ಮೇಲಿನ ರೇಖೆಗಳು ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತವೆ ಎಂದು ನಂಬಬೇಡ. ಕೈಗಳೇ ಇಲ್ಲದ ಎಷ್ಟೋ ಜನರ ಭವಿಷ್ಯ ಉತ್ತಮವಾಗಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೋ. ವಿಶ್ವಾಸ ಎಂಬುದು ಭವಿಷ್ಯದ ಮೇಲಲ್ಲ, ನಿನ್ನ ಅಂತರಾತ್ಮದಲ್ಲಿ ಮೂಡುವ ವಿಷಯದ ಮೇಲಿರಲಿ. ವಿಶ್ವಾಸ ಎಂಬುದು ನಾಳೆಯ ಮೇಲಲ್ಲ, ಪ್ರಾಮಾಣಿಕವಾಗಿ ದುಡಿಯಬೇಕೆನ್ನುವ ನಾಡಿಯ ಮೇಲಿರಲಿ. ವಿಶ್ವಾಸ ಎಂಬುದು ಜಾತಕದ ಮೇಲಲ್ಲ, ನಿನ್ನ ಜವಾಬ್ದಾರಿಯ ಮೇಲಿರಲಿ. ತನ್ನ ಕರ್ತವ್ಯವನ್ನು ದ್ವೇಷಿಸುವವನು ಮಾತ್ರ ತನ್ನ ಹಣೆಬರಹವನ್ನು ದೂಷಿಸುತ್ತಾನೆ. ನಡೆದು ಹೋದದ್ದನ್ನ ಬದಲಿಸಲು ಸಾಧ್ಯವಿಲ್ಲ, ಆದರೆ ಮುಂದೆ ನಡೆಯುವುದನ್ನು ಖಂಡಿತ ಬದಲಾಯಿಸಲು ಸಾಧ್ಯ. ಆ ಬದಲಾವಣೆ ಭವಿಷ್ಯವನ್ನು ನಂಬದೆ ನಿನ್ನ ಶಕ್ತಿಯನ್ನು ನಂಬುವುದರಿಂದಲೇ ಪ್ರಾರಂಭವಾಗಬೇಕು. ಸಾವಿನ ವಿಷಯವನ್ನು ತಿಳಿದ ಮೇಲೆ ಎಷ್ಟು ದಿನದಲ್ಲಿ ಒಂದು ದಿನ ಹೋಗಲಿ, ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಯಿತೆ? ನಗುವನ್ನು ಮರೆತು ಬದುಕಿದ್ದರೂ ಶವದಂತೆ ವರ್ತಿಸಿದೆ. ಶಿವಪ್ರಸಾದ್, ನಿಮ್ಮ ಭಾವಚಿತ್ರ ಸುಂದರವಾಗಿ ಬರಬೇಕೆಂದು ಕ್ಷಣಕಾಲ ನಗುವ ನೀವುಗಳು ನಿಮ್ಮ ಭವಿಷ್ಯ ಸುಂದರವಾಗಬೇಕೆಂದು ಸದಾ ನಗುವುದಿಲ್ಲಬೇಕೆ? ನೆನಪಿರಲಿ, ನಗು ಎನ್ನುವ ಏಕೈಕ ಗುರು ನಿಮ್ಮ ಎಲ್ಲ ಅಂಕುಡೊಂಕುಗಳನ್ನು ನೇರ ಮಾಡುವ ಧೀರನಾಯಕ. ಆ ನಗುವನ್ನು ಕಳೆದುಕೊಂಡು ನಾಳೆಯ ಬಗ್ಗೆ ಚಿಂತಿಸುತ್ತಾ ಕುಂತ ಕಾರಣ ಶವಪ್ರಸಾದನಾದ. ಕ್ಷಮಿಸು ಭಗವಂತ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಶಿವರಾತ್ರಿ ದಿನ ಹಳೆಯ ಶಿವಪ್ರಸಾದ್ ಸತ್ತೋಗಿ ಹೊಸ ಶಿವಪ್ರಸಾದ್ಗೆ ಜನ್ಮ ಕೊಟ್ಟಿದ್ಯಾ. ಮಹಾಶಿವರಾತ್ರಿಯ ದಿವಸ ಜಾಗರಣೆ ಭಕ್ತರ ಪಾಲಿಗೆ ಮಹತ್ತರವಾದ ಆಚರಣೆ. ಜಾಗರಣೆ ಅಂದರೆ ಮಲಗದೆ ಎಚ್ಚರವಾಗಿರುವುದು ಮಾತ್ರವಲ್ಲ ಶಿವಪ್ರಸಾದ್. ನ್ಯಾಯ, ನೀತಿ, ಧರ್ಮ, ಜ್ಞಾನ ಇವುಗಳನ್ನು ಮಲಗದೇ ಇರುವಂತೆ ನೋಡಿಕೊಂಡು ಬದುಕಿನ ಉದ್ದಕ್ಕೂ ಒಳ್ಳೆಯತನದಿಂದ ಎಚ್ಚರವಾಗಿರುವುದು ಎಂದು ಅರ್ಥ. ಇಂದಿನ ಗಾಯವೇ ಮುಂದಿನ ಕಲೆ. ಹಾಗೆಯೇ ಇಂದು ಮಾಡುವ ನಾಳೆ ಎನ್ನುವ ಚಿಂತೆಯ ಗಾಯ ಭವಿಷ್ಯದಲ್ಲಿ ನೋವು ಎನ್ನುವ ಕಲೆಯನ್ನುಂಟು ಮಾಡಬಹುದು. ಶಿವಪ್ರಸಾದ್, ಬದುಕುವುದಿದ್ದರೆ ಈ ಕ್ಷಣದಲ್ಲೇ ಬದುಕಿ. ಏಕೆಂದರೆ ಬದುಕಿರುವವರೆಗೂ ಸಾವು ಬರುವುದಿಲ್ಲ. ಸಾವು ಬಂದಾಗ ನೀವೇ ಇರುವುದಿಲ್ಲ. ಅಂತಹ ಸಾವಿಗೆ ಹೆದರಿ ಹೆಣಮುಖರಾಗದಿರಿ. ಬದುಕನ್ನು ಬದುಕಲು ಬಿಟ್ಟು ಗುಣಮುಖರಾಗಿರಿ.